ಸಿರಿಯನೆತ್ತಡೆವಲ್ಲೇ ಕರಿಯನೆತ್ತಡೆವಲ್ಲೇ ಹಿರಿದಪ್ಪ ರಾಜ್ಯವನೆತ್ತಡುವಲ್ಲೇ ನಿಮ್ಮ ಶರಣರ ಸುಳ್ಳುಡಿಯ ಒಂದರಗಳಿಗೆ ಇತ್ತಡೆ ನಿಮ್ಮನು ನಿತ್ಯ ಕಾಣ ರಾಮನಾಥ. ಗ್ರಾಮ ದೇವತೆಗೆ ನನ್ನ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸಿ ನನ್ನ ಆರಾಧ್ಯ ಗುರು ವಿಜಯಪುರದ ಜ್ಞಾನ ಯೋಗಾಶ್ರಮದ ಲಿಂಗೈಕ್ಯ ಸಿದ್ದೇಶ್ವರ ಅಪ್ಪಗಳಿಗೂ ಕೂಡ ನನ್ನ ಅನಂತ ಕೋಟಿ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸಿ ಇಲ್ಲಿಯವರೆಗೆ ಸಿದ್ಧಾರೂಢರನ್ನೇ ಇಲ್ಲಿ ತಂದು ಇಳಿಸಿದಂತೆ ಆ ಮಹಾಪುರಾಣವನ್ನು ಹೇಳಿರ್ತಕ್ಕಂಥ ಈರಣ್ಣ ಶರಣರಿಗೂ ಕೂಡ ನನ್ನ ಅನಂತ ಕೋಟಿ ಶರಣಾರ್ಥಿಗಳನ್ನು ಹೇಳ್ತಾ, ಯಾವತ್ತೂ ಸಂಗೀತ ಕಲಾ ಬಳಗದವರಿಗೆ ಗ್ರಾಮದ ಎಲ್ಲ ಶರಣ ತಂದೆ ತಾಯಿಗಳಲ್ಲಿ ನನ್ನ ಅನಂತ ಕೋಟಿ ಶರಣಾರ್ಥಿಗಳು. ಮನುಷ್ಯನ ಬದುಕು ಸುಂದರವಾಗಬೇಕಾಗಿದ್ದರೆ ಮಹಾತ್ಮರ ನುಡಿಗಳನ್ನು ಕೇಳಬೇಕಾಗ್ತದೆ. ಎಲ್ಲಿಯವರೆಗೆ ನಾವು ಮಹಾತ್ಮರ ಸಂಘ ಮಾಡೋದಿಲ್ಲ ಅಲ್ಲಿಯವರೆಗೆ ನಮ್ಮ ಬದುಕ ಎಷ್ಟೇ ಸಂಪತ್ತ ಇರಲಿ, ಅಧಿಕಾರ ಇರಲಿ, ಅದು ಬಡವರ ಬದುಕೇ ಆಗ್ತದೆ. ಗೋಕಾಕ ತಾಲೂಕದೊಳಗೆ ಹೊಸಳ್ಳಿ ಅನ್ನುವಂಥ ಗ್ರಾಮ, ಅಲ್ಲಿ ಬೂದಿ ಸ್ವಾಮಿಗಳಂತಾಗಿ ಹೋದರು. ಅವರು ಎಷ್ಟು ವರ್ಷ ಬದುಕಿದ್ರಂದ್ರೆ 775 ವರ್ಷ ಬದುಕ್ಯಾರ. ಅಂಥ ಮಹಾತ್ಮರು ಒಂದು ಮನೆಗೆ ಹೋಗ್ತಾರೆ ಭಿಕ್ಷೆಗೆ. ಯಾರ ಮನೆಯ ಮುಂದೆ ಹೋಗಿ ನಿಂತಾರೆ ಆ ಮನೆಯಲ್ಲಿ ಇರತಕ್ಕಂಥ ತಾಯಿ ಒಂದೇ ರೊಟ್ಟಿ ಎತ್ತು ಅದನ್ನು ತೊಗೊಂಬಂದು ಭಿಕ್ಷೆ ಹಾಕಲಿಕ್ಕೆ. ಆವಾಗ ಪೂಜ್ಯರಂತಾರೆ, ನನಗೆ ಒಂದು ರೊಟ್ಟಿ ಸಾಲಲ್ಲ, ಇನ್ನೂ ಒಂದಿಷ್ಟಿತ್ತು ಅಂದ್ರೆ ತಂದು ನನಗೆ ಹಾಕು ಅಂತ ಹೇಳಿದಾಗ ಆ ತಾಯಿ ಹೇಳ್ತಾಳೆ, ಯಪ್ಪ ನಮ್ಮ ಮನೆಯೊಳಗೆ ಇದ್ದದ್ದ ಇದೊಂದೇ ರೊಟ್ಟಿ, ಅಂದರೆ ಎಷ್ಟು ಬಡತನ ಇರಬೇಡ, ಇದೊಂದು ರೊಟ್ಟಿ ಬಿಟ್ಟರೆ ನಮ್ಮ ಮನೆಯೊಳಗೆ ನಿನಗೆ ಹಾಕಲಿಕ್ಕೆ ಏನೂ ಇಲ್ಲ ಅಂತ ಆ ತಾಯಿ ಹೇಳಿದಾಗ ಆ ಪೂಜ್ಯರು ಏನು ಮಾಡಿದ್ರಂದ್ರೆ, ನಿನಗಿಷ್ಟು ಬಡತನ ಅದ ಅಂದಮೇಲೆ ಈ ಬಡತನ ಹೋಗಿ ನೀನು ಶ್ರೀಮಂತಳಾಗಿ ಬದುಕು ಅಂತ ಆ ರೊಟ್ಟಿಯನ್ನು ಮರಳಿ ಆಶೀರ್ವಾದ ರೂಪದೊಳಗೆ ಅವರು ಕೊಟ್ರಂತೆ. ಅವರು ಇವತ್ತು ದೊಡ್ಡ ಶ್ರೀಮಂತರಾದರು. ಆ ರೊಟ್ಟಿಯನ್ನು ಬೆಳ್ಳಿಯ ಒಂದು ಪೆಟ್ಟಿಗೆಯನ್ನು ಮಾಡಿಸಿ ಅದರೊಳಗೆ ಇಟ್ಟರಂತ ಇನ್ನೂ ನೋಡೋಕೆ ನಿಮಗೆ ಸಿಗ್ತದಂತ ಹೊಸಳ್ಳಿ ಅನ್ನುವಂಥ ಗ್ರಾಮದೊಳಗೆ. ಯಾಕಂದ್ರೆ ಇವತ್ತು ಈ ಮಾತನ್ನು ಯಾಕೆ ಹೇಳಬೇಕಾಯ್ತು ಅಂದರೆ, ಬಯಸಿ ಬಂದದು ಅಂಗಭೋಗ, ಬಯಸದೆ ಬಂದದು ಲಿಂಗಭೋಗ. ಮಾಣಸುಣಿಗೆ ಗ್ರಾಮದ ಜನ ಎಷ್ಟು ಪುಣ್ಯವಂತರು ನೀವಿದ್ದೀರಿ ಅಂದರೆ, ಬಯಸಿ ಬಂತು ಅಂದ್ರೆ ಬರೀ ಭಾಳ ಅಂದರೆ ನಮ್ಮ ದೇಹಕ್ಕೆ ಹಾಕುವಂಥ ಅನ್ನ ಒಂದಷ್ಟು ತೃಪ್ತಿ ಕೊಡ್ತದೆ. ಒಮ್ಮೆಮ್ಮೆ ನಾವು ಬಯಸದೇ ಬಂದು ಬಿಡ್ತದಲ್ಲ, ಅದು ಲಿಂಗಭೋಗ, ಅದು ಲಿಂಗಕ್ಕೆ ಭಗವಂತನಿಗೆ ತೃಪ್ತಿ ಆಗ್ತದಲ್ಲ. ಹಂಗೆ ಮಾಣಸುಣಿಗೆ ಗ್ರಾಮದೊಳಗೆ ಬಡತನ ಇರಬಹುದು, ಆದರೆ ದಾನ ಧರ್ಮ ಪರೋಪಕಾರಕ್ಕೆ ಮಾತ್ರ ಇಲ್ಲಿ ಬಡತನ ಇಲ್ಲ. ಯಾಕಂದರೆ ಸ್ವಲ್ಪಮಪಿಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯ. ಯಾರು ದಾನ ಧರ್ಮ ಪರೋಪಕಾರವನ್ನು ಸ್ವಲ್ಪೇ ಮಾಡಿದರೂ ಕೂಡ ಆ ಧರ್ಮ ನಮ್ಮನ್ನು ಬಂದು ಕಾಪಾಡ್ತದಂತೆ. ಹೆಂಗೆ ದ್ರೌಪದಿ ನದಿ ಸ್ನಾನಕ್ಕೆ ಹೋಗಿದ್ದಾಳೆ, ಅಲ್ಲಿ ದುರ್ವಾಸ ಮುನಿಗಳು ನದಿಯಲ್ಲಿ ಸ್ನಾನ ಮಾಡಕತ್ತಿದ್ರು.
ಆವಾಗ ದ್ರೌಪದಿ 4-6 ಜನ ಗೆಳತಿಯರನ್ನು ಕರೆದುಕೊಂಡು ನದಿ ಸ್ನಾನಕ್ಕೆ ಆಕಿನೂ ಹೋಗ್ಯಾಳ. ಆವಾಗ ಮಹಾನ್ ತಪಸ್ವಿಗಳು ದುರ್ವಾಸ ಮುನಿಗಳಂದ್ರೆ, ಯಪ್ಪ ತಾವು ಹೊರಗೆ ಬಂದ್ರೆ ತಮ್ಮ ದರ್ಶನ ಮಾಡ್ತೀವಿ, ನಾವು ಒಂದಿಷ್ಟು ನದಿ ಒಳಗೆ ಸ್ನಾನ ಮಾಡ್ತೀವಿ ಅಂತ ದ್ರೌಪದಿ ಕೇಳಿಲ್ಲಂತ. ಆವಾಗ ದುರ್ವಾಸ ಮುನಿಗಳು ಹೇಳ್ತಾರೆ, ಯವ್ವ ನಾನು ಹೊರಗೆ ಬರಬಹುದಾಗಿತ್ತು, ನನ್ನ ಮಾನ ಮುಚ್ಚುವಂಥ ಒಂದು ಲಂಗೋಟಿ ಕೂಡ ನೀರಲ್ಲಿ ಹರಿದು ಹೋಗ್ಯದ, ನಾನು ಬೆತ್ತಲಿಯಾಗಿದ್ದೀನಿ, ನಾ ಹೆಂಗೆ ಬರಬೇಕು ಹೊರಗೆ ಅಂತಂದಾಗ ಅದೇ ಕ್ಷಣದೊಳಗೆ ದ್ರೌಪದಿ ತಾನು ಉಟ್ಟಂಥ ಹೊಸ ಸೀರೆಯ ದಡಿಯನ್ನು ಹರಿದು ಮಹಾತ್ಮರಿಗೆ ಕೊಟ್ಲಂತ. ಅದನ್ನೇ ಲಂಗೋಟಿಯನ್ನಾಗಿ ಮಾಡಿಕೊಂಡು ದುರ್ವಾಸ ಮುನಿಗಳು ಹೊರಗೆ ಬರ್ತಾರೆ. ದ್ರೌಪದಿ ನಮಸ್ಕಾರ ಮಾಡ್ತಾರೆ. ಆವಾಗ ದುರ್ವಾಸ ಮುನಿಗಳು ಆಕೆಗೆ ಆಶೀರ್ವಾದ ಮಾಡ್ತಾರೆ. ನೋಡವ, ನಿನಗೆ ಕಷ್ಟದ ಪ್ರಸಂಗದೊಳಗೆ ನೀನು ಮಾಡಿದಂಥ ದಾನ ನಿನ್ನನ್ನು ಬಂದು ಕಾಪಾಡ್ತದಂತ ಆಶೀರ್ವಾದ ಮಾಡಿದ್ದಕ್ಕಾಗಿ ಅಲ್ಲಿ ಯಾವ ದುಶ್ಯಾಸನ ಅರಮನೆಯಲ್ಲಿ ದ್ರೌಪದಿ ಬಹಳ ಪವಿತ್ರಳು, ಏನೋ ತಪ್ಪಿ ದುರ್ಯೋಧನನಿಗೆ ಒಂದು ಮಾತಂದಳು. ಏನು? ಅಂದಶ್ಯ ಪುತ್ರ ಅಂದಹ ಅಂದ್ಲು. ಕುರುಡನ ಮಗ ಕುರುಡ ಅಂದ್ಲು. ಸಂಧಾನಕ್ಕೆ ಬಂದಿದ್ದ ಯಾರು? ದುರ್ಯೋಧನ. ಅವತ್ತೇ ದುರ್ಯೋಧನನಿಗೆ ದ್ರೌಪದಿಯ ಮೇಲೆ ಎಷ್ಟು ಕೋಪ ಬಂತು ಅಂದರೆ, ಈ ಸೇಡನ್ನು ತೀರಿಸಿಕೊಳ್ಳದೆ ಬಿಡಬಾರ್ದು ಅಂತಾನೆ ಆಕೆಯನ್ನು ತಂದು ಅರಮನೆಯಲ್ಲಿ ಸೀರೆಯನ್ನು ಸೆಳೆಯಲಿಕ್ಕೆ ಹಚ್ಚಿದ್ರು ದುಶ್ಯಾಸನನಿಗೆ. ಆವಾಗ ದ್ರೌಪದಿ, ಅಣ್ಣ ನನ್ನನ್ನು ಕಾಪಾಡುವಂಥ ಎರಡೂ ಕೈಗಳನ್ನು ಮ್ಯಾಗ ಎತ್ತಿದಾಗ ಅಕ್ಷಯ ಪಾತ್ರೆಯಾಗಿ ಬಂತಂತ ಸ್ವಲ್ಪ ಮಪಿಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯ. ಒಂದು ಮೊಳವುದ್ದ ಸೀರೆ ಕೊಟ್ಟದ್ದಕ್ಕೆ ಬೆಟ್ಟದಷ್ಟು ಸೀರೆ ಸಿಕ್ತು. ಯಾಕಂದ್ರೆ ಆ ಮಾಡಿದಂಥ ಧರ್ಮ. ಜಗತ್ತಿನೊಳಗೆ ನಮ್ಮನ್ನು ಕಾಪಾಡೋದು ಯಾವುದು ಅಂದರೆ ಧರ್ಮ ಬಿಟ್ಟರೆ ಮತ್ತೊಂದು ಯಾವುದೂ ಕಾಪಾಡಲ್ಲ. ಅಂತಹ ಒಂದು ವಿಚಾರವನ್ನು ಇಟ್ಟುಕೊಂಡು ಇವತ್ತಿನ ದಿವಸ ಮಾಣಶುಣಿಗಿ ಗ್ರಾಮದೊಳಗೆ ಎಂತಿಂಥವ್ರಾಗಿ ಹೋಗ್ಯಾರ್ರಿ. ಇನ್ನೊಂದು ಹೇಳಿ ಮುಗಿಸ್ತೀನಿ ನಿಮ್ಗೆ. ಒಬ್ಬ ಹುಡುಗ ಬಾಲಗಂಗಾಧರ ತಿಳ್ಕಂತ 8 ವರ್ಷದ ಹುಡುಗ ಹೊರಗೆ ಆಟ ಆಡಿಕೊಂಡಿದ್ದ. ಅವ್ರ ಮನೆ ಬಾಜುನೇ ಒಂದು ಬಡವರ ಮನೆ ಇತ್ತು. ಆ ಮನೆ ಮಾತಾಡಕತ್ತಿದ್ದರು, ನಾವು ಬಡವರು, ನಮ್ಮ ಮಗಳ ಬಾಣೆಂತನದ, ದವಾಖಾನೆ ಖರ್ಚು ಹ್ಯಾಂಗೆ ಮಾಡಬೇಕು ಅಂತ ಆ ಮನೆಯೊಳಗೆ ಮಾತಾಡಕತ್ತಿದ್ರು. ಈ ಶಬ್ದ ಆ ಹುಡುಗನ ಕಿವಿಗೆ ಬಿತ್ತು ನೋಡ್ರಿ, 8 ವರ್ಷದ ಹುಡುಗನ ಕಿವಿ. ಓಡಿ ಬಂದ. ತಾಯಿ ಬಂಗಾರದ ಬಳೆಗಳನ್ನು ಬಿಚ್ಚಿಟ್ಟು ಸ್ನಾನ ಮಾಡಕ್ಕೆ ಹೋಗಿದ್ಲು. ಒಂದು ಬಳಿ ತೊಗೊಂಡು ಒಯ್ದು ಅವ್ರಿಗೆ ಕೊಟ್ಟನ್ರಿ. ಎದರ್ದು? ಕಾಜಿಂದಲ್ಲ. ಅಕಸ್ಮಾತ್ ಕಾಜಿನ ಬಳಿನೇ ಯಾರು ಅಕಸ್ಮಾತ್ ನಿಮಗೆ ತೊಗೊಂಡ್ರೆ ನಾವು ಜಗಳ ತೆಗಿತೀವಿ. ಆವಾಗ ಒಯ್ದು ಕೊಟ್ಟು ಆ ಹುಡುಗ ಮತ್ತೆ ಆಟ ಆಡಿ ಮತ್ತೆ ಮನೆಗೆ ಬಂದ. ಬರೋದ್ರಾಗ ತಾಯಿ ನೋಡ್ತಾಳೆ, ಒಂದೇ ಬಳಿ ಇತ್ತು. ಕೇಳಿದ್ಲು ಮಗನಿಗೆ, ಇನ್ನೊಂದು ಬಳಿ ಇತ್ತು, ಒಂದೇ ಅದಲ್ಲ. ಆವಾಗ ಹುಡುಗ ಹೇಳ್ದ, ಯವ್ವ ಆ ಬಾಜು ಮನೆಯವರು ಬಡವರು, ಅದಕ್ಕೆ ಆ ಬಳಿ ಕೊಟ್ಟೀನಿ. ತಾಯಿ ಹಿಡ್ಯಾಕತ್ತಳ್ರಿ. ಹುಡುಗ 8 ವರ್ಷದ ಹುಡುಗ ಅಳಕತ್ತ. ಬಾಜು ಮನೆಯವರು ಓಡಿ ಬಂದರು. ಯವ್ವ ಕೊಟ್ಟದ್ದು ನಾವು ಬಡವರು ಇರ್ಬೋದು, ನಿಮ್ಮ ಮಗ ತಂದು ಕೊಟ್ಟಾನ್ರಿ ತಗೋರಿ ಅಂತ ಕೊಡ್ಲಿಕ್ಕೆ ಬಂದರೆ ತಾಯಿ ಅಂತ ಮಾತು ಹೇಳ್ತಾಳ್ರಿ. ನಾನು ನನ್ನ ಮಗನಿಗೆ ಯಾಕೆ ಹೊಡ್ಯಾಕತ್ತೀನಿ ಅಂದರೆ, ಇದು ಒಂದೇ ಕೊಟ್ಟಿಯಲ್ಲೋ ಅದೊಂದು ಯಾಕೆ ಕೊಡಬಾರ್ದು ಅಂತ ನಾ ಹೊಡ್ಯಾಕತ್ತೀನಿ ಅಂದಂತೆ. ಇವ್ರಿಗೇನಂತಾರೆ, ಇವರಿಗೆ ತಾಯಿ ಅನ್ನುವಂಥ ಶಬ್ದ ಸಲ್ತದೆ. ಹಂಗೆ ಮದರ್ ತೆರಿಸಾ ಅನ್ನುವಂಥ ಒಬ್ಬ ಹೆಣ್ಣು ಮಗಳು ಮೊನ್ನೆ ಹೇಳಿದ್ನಲ್ಲ, ಭಾರತ ದೇಶದೊಳಗೆ ಬಂದು ಹಾದಿ ಬೀದಿಯಲ್ಲಿ ಬಿದ್ದು ಮೇಯೆಲ್ಲ ಕೀವ ರಕ್ತ ಆದವರನ್ನು ಒಯ್ದು ತಮ್ಮ ತಂದೆ ತಾಯಿಗಿಂತ ಹೆಚ್ಚಿನ ಶುಶ್ರೂಷೆಯನ್ನು ಮಾಡಿದವರು ಯಾರಾದರೂ ಇದ್ದರು ಮದರ್ ತೆರಿಸಾ. ನಾಲತ್ವಾಡದ ವೀರೇಶ್ವರ ಶರಣರು ಕೂಡ ಕುಷ್ಠ ರೋಗಿಯನ್ನು ಮನೆಯೊಳಗೆ ಕರ್ಕೊಂಡು ಬಂದು ಸೇವೆ ಮಾಡಿ ಅವರ ರೋಗವನ್ನು ಕಳೆದರು. ಯಾವ ಶಕ್ತಿ ಅಂದರೆ ಮಹಾತ್ಮರಲ್ಲಿ ಅಂಥ ಶಕ್ತಿ ಅದ. ನಮ್ಮ ಈರಣ್ಣ ಶರಣ ಇವತ್ತು ಯಾವುದರ ಬೇರೆ ಚರಿತ್ರೆ ಹ್ಯಾಂಗರ ಹೇಳಬಹುದು, ಆದರೆ ಸಿದ್ಧಾರೂಢರ ಚರಿತ್ರೆ ಹೇಳಕತ್ತ ಅಂದ್ರೆ
ಸಾಕ್ಷಾತ್ ಸಿದ್ಧಾರೂಢನೇ ಇಳಿದು ಬಂದುಬಿಡ್ತಾನೆ. ನಿಮ್ಮಂಥವರು ಸಿಗುವುದು ಅಪರೂಪ, ಈರಣ ಶಾಸ್ತ್ರಿಗಳವರೇ ನಿಮ್ಮಂಥವರು ಸಿಗುವುದು ಅಪರೂಪ, ನಿಮ್ಮಂಥವರು ಮುಟ್ಟುವುದು ಅಪರೂಪ, ಈರಣ ಶಾಸ್ತ್ರಿಗಳವರೇ. ವರಕವಿಗಳವರು ಒಂದು ಹಳೆಗೆ ಬರ್ಕೊಂಡಿಲ್ಲ, ಏನಿಲ್ಲ. ಆಗಿಂದಾಗ ಕಟ್ಟಿ ಹಾಡುವಂಥ ಶಕ್ತಿ. ಇನ್ನೊಂದು ಮಾತು ಇವತ್ತು ನಾವು ನೆನೆಸ್ಬೇಕಾಗ್ತದೆ ಯಾರನ್ನಂದ್ರೆ ಕೋರ್ವಾರದ ಮುರುಗೇಂದ್ರಪ್ಪಗಳನ್ನು. ಅವರ ಶಿಷ್ಯರು ಎಷ್ಟು ಜನ ಆಗ್ಯಾರ್ರಿ, ಅವರು ಜಗತ್ ಪ್ರಸಿದ್ಧ ಆಗಕತ್ತಾರ. ಆ ಗುರುತ್ವ ಶಕ್ತಿ ಮುರುಗೇಂದ್ರ ಅಪ್ಪಗಳಲ್ಲಿ ಯಾಕೆ ಬಂದದಂದ್ರೆ, ಈ ಭಾಗದೊಳಗೆ ಅವ್ರಿಗೆ ಭಾಳ ಜನ ಶಿಷ್ಯರದಾರ. ಬಡವರ ಇರಲಿ ಶ್ರೀಮಂತರ ಇರಲಿ, ಅವ್ರು ಇಷ್ಟು ಕೊಟ್ಟರು ಯಾಕೆ ಕಡಿಮೆ ಕೊಟ್ಟರು ಅಂತ ಎಂದೂ ಅಂದಿಲ್ಲ. ಹಳ್ಳಿಗೆ ಇಂಥ ಜ್ಞಾನ ದಾಸೋಹವನ್ನು ಮಾಡಿಸುವಂಥ ಕೆಲಸ ಯಾರಾದರೂ ಈ ಭಾಗದೊಳಗೆ ಮಾಡಿದ್ರೆ ಅದು ಮುರುಗೇಂದ್ರ ಅಪ್ಪಗಳನ್ನು. ಅಷ್ಟೇ ಅಲ್ಲ, ಕಡ್ಕೋಳದ ಅಪ್ಪಗಳ ಪಟ್ಟಾಧಿಕಾರದ ಸಮಯದೊಳಗೆ ಭಾಳ ಜನರಿಗೆ ಗೊತ್ತಿರಲಿಕ್ಕಿಲ್ಲ. ಅವತ್ತು ಸ್ಟೇ ತಂದಿದ್ರು ಅವ್ರಿಗೆ. ಅಂಥ ಸಮಯದಲ್ಲಿ ಮುರುಗೇಂದ್ರ ಅಪ್ಪಗಳು ಇರದಿದ್ರೆ ನಮ್ಮ ಚೇರ್ಮನ್ರು ಹೇಳ್ತಾರೆ, ಮಾಜಿ ಚೇರ್ಮನ್ರು, ಅವ್ರಿಗೆ ಗೊತ್ತದ. ಅವರು ಕೂಡಿನೇ ಅವರ ಪಟ್ಟಾಧಿಕಾರಕ್ಕೆ ಮೂಲ ಕಾರಣ ಯಾರು ಅಂದರೆ ಮುರುಗೇಂದ್ರ ಅಪ್ಪಗಳು. ಅಂಥ ಮುರುಗೇಂದ್ರ ಅಪ್ಪಗಳ ಶಿಷ್ಯರಾಗಿರತಕ್ಕಂಥ ಈರಣ್ಣ ಶರಣರು ಭಾಳ ಕೆಟ್ಟ ಬಡತನ ರೀ. 1 ಎಕರೆ ಭೂಮಿ ಇಲ್ಲ. ಆದರೆ ಇವತ್ತು ಜನವರ ಮಾತುಗಳನ್ನು ಕೇಳಿ ಎಷ್ಟು ಮಂತ್ರಮುಗ್ಧರಾಗ್ತಾರಂದ್ರೆ, ಆ ಶಕ್ತಿ ಯಾಕೆ ಬರ್ತದಂದ್ರೆ ಅದು ಗುರುಕರುಣೆ. ಅದಕ್ಕೆ ಗುರುಕರುಣವಿಲ್ಲದವನ ಸ್ನೇಹ ಸಾವು ತನಕ ಬೇಡ ಅನ್ನುವಂತೆ ಇವತ್ತು ಭಾಳ ಮನುಷ್ಯನಿಗೆ ಗ್ರಾಮದ ಬಗ್ಗೆ ಎಷ್ಟು ಹೇಳಿದರೂ ಕಡಿಮೆ. ಇಲ್ಲಿ ಬಡವರು ಅದಾರ, ಶ್ರೀಮಂತರು ಭಾಳ ಕಡಿಮೆ ನನಗನಿಸಿದ ಮಟ್ಟಿಗೆ. ಒಂದು ಸ್ವಲ್ಪ ನಮ್ಮ ಡೋಣಿ ಭಾಗಕ್ಕೆ ಬಂದರೆ ಸಣ್ಣ ಸಣ್ಣ ಆಸ್ತಿವಾನ್ರಲ್ಲಿ ದೊಡ್ಡ ಆಸ್ತಿವಾನ್ರು ಅದಾರ, 50 ಎಕರೆ 100 ಎಕರೆ. ಆದರೆ ಇಲ್ಲಿ ಯಾರೂ 10 ಎಕರೆ ಆದವ್ರು ಇಲ್ಲ ಅಂತ ನನಗನ್ನಿಸ್ತದೆ. ಆದರೂ ಕೂಡ ಆಧ್ಯಾತ್ಮ ಸಂಪತ್ತು ಈ ಗ್ರಾಮದೊಳಗದ. ಈ ರೇಣುಕಾ ತಾಯಿ ಎಲ್ಲಮ್ಮನ ಸ್ಥಾನದೊಳಗೆ ನೀವು ಏನೇ ಕೆಲಸ ಮಾಡಕತ್ರು ನಾ ಕೈ ಎತ್ತಿ ಹೇಳ್ತೀನಿ, ಆ ತಾಯಿ ಯಾವುದನ್ನು ಕೊರತೆ ಮಾಡಂಗಿಲ್ಲ. ಅಂಥ ಶಕ್ತಿ ಈ ಸ್ಥಾನದೊಳಗದ. ತಾವೆಲ್ಲ ಅದಕ್ಕೆ ಸಹಾಯ ಸಹಕಾರ ಕೊಟ್ಟು ಇದು ಬೆಳಿಬೇಕು. ನಾ ಮೊನ್ನೆ ಹೋಗ್ಬೇಕಂದ್ರೆ ನಮ್ಮ ಕಲೈ ಮತ್ತೆ ಎಲ್ಲಿ ಬಿಡಲ್ಲ, ಯಪ್ಪ ಇರು ಅಂತ ಬಹಳ ಪ್ರೀತಿಯಿಂದ ಇವತ್ತು ಕೂಡ ನಾನು ಇರಬೇಕಾಯ್ತು. ಆ ಪ್ರಸಾದದ ಶಕ್ತಿ ಅಷ್ಟದ. ಹ್ಯಾಂಗೆ ಬೂದಿ ಸ್ವಾಮಿಗಳು ಕೊಟ್ಟಂಥ ರೊಟ್ಟಿ ಹೊಸಳ್ಳಿ ಒಳಗೆ ಅದಂತ ಹೇಳ್ತಾರೆ, ಬೆಳ್ಳಿ ಇದ್ರೊಳಗೆ ಇಟ್ಟಾರಂತೆ. ಅಂಥ ಶಕ್ತಿ ಇದ್ರೊಳಗದ ಅನ್ನತಕ್ಕಂಥ ಮಾತನ್ನು ಹೇಳ್ತಾ ಇವತ್ತು ಕೂಡ ನನಗೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಈರಣ್ಣ ಶರಣರಿಗೆ, ಈ ಗ್ರಾಮದ ಎಲ್ಲ ಶರಣ ತಂದೆ ತಾಯಿಗಳಿಗೆ ನನ್ನ ಅನಂತ ಕೋಟಿ ಶರಣಾರ್ಥಿಗಳನ್ನು ಹೇಳ್ತಾ ನನ್ನ ಪ್ರವಚನಕ್ಕೆ ವಿರಾಮ ಮಾಡ್ತಾಯಿದ್ದೆ.